ಅವ್ರು ಯಾರು ಅಂತ ಹೇಳಿದ್ರೆ ಮನೇಲಿ ಇನ್ನೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅನ್ನೋ ಉದ್ದೇಶ ಅನ್ಸುತ್ತೆ ಕಣೋ ಸುಮ್ಮನದು. ನನ್ನ ನಂದಿದ್ ನನ್ನ ತಂಗಿ ಈಗ ನಿಜ ತಿಳ್ಕೊಳ್ಳೋದಕ್ಕೆ ಯಾಕೆ ಭಯ ಪಡ್ತಿದ್ದಾಳೆ ಯಜಮಾನ್ರೆ? ನಿಜ ಗೊತ್ತಾಗೋದ್ರಿಂದ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗ್ತಿದೆ. ಅದಕ್ಕೆ ದೊಡ್ಡೋರು ಮಹಾತ್ಮರು ಅರ್ಥ ಮಾಡಿಸಿ ಸಹಾಯ ಮಾಡ್ತೀರಾ ಅಂತ ಭಾವಿಸ್ತೀನಿ. ಒಳ್ಳೇದಾಯ್ತು ತಿಲೋತ್ತಮ. ನಿನ್ನೆ ಸುಮನ ಏನೋ ಪ್ರಾಣಾಪಾಯದಿಂದ ಪಾರಾದ್ಲು, ಆದ್ರೆ ನಾಳೆ ಇನ್ನೊಬ್ಬರು ಪ್ರಾಣ ಹೋಗುತ್ತೆ. ಗುರುಗಳೇ, ಯಾರಿಗ್ ಪ್ರಾಣ ಅಪಾಯ ಇದೆ? ನೈನಿ, ನೀನ್ ಹೇಳ್ತೀಯ ಅಲ್ವಾ? ಹೇಳಮ್ಮ. ನನಗೆ ಗೊತ್ತಿಲ್ಲ ಚಿಕ್ಕಮ್ಮ. ನಾನು ಹೇಳಿದ್ನಲ್ಲ ನಮ್ಮ ಅಕ್ಕ ಏನು ಹೇಳೋದಿಲ್ಲ ಅಂತ. ಸುಮನ ಗೊತ್ತಾದ್ರೆ ಕಾಪಾಡೋ ಪ್ರಯತ್ನ ಮಾಡ್ತಾಳೆ ಹೊರತು ಸುಮ್ಮನೆ ಅಂತೂ ಇರಲ್ಲ. ಸ್ವಾಮೀಜಿ, ಯಾರಿಗೆ ಅಪಾಯ ಆಗುತ್ತೆ ಅದನ್ನ ಪರಿಹಾರ ಮಾಡೋ ದಾರಿ ತೋರಿಸಿ. ನಾಳೆ ಶಾಂಭವಿ ತಾಯಿ ಗುಡಿಗೆ ಹೋದ್ರೆ ಮಾತ್ರ ಸಮಸ್ಯೆ ಏನು ಅಂತ, ಅದಕ್ಕೆ ಪರಿಹಾರ ಏನು, ಪ್ರಾಣಾಪಾಯ ಯಾರಿಗಿದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅಯ್ಯೋ ಅಖಂಡ ಸ್ವಾಮಿಗಳೇ, ಅಖಂಡ ಸ್ವಾಮಿಗಳೇ, ಅಖಂಡ ಸ್ವಾಮಿಗಳೇ, ಅಯ್ಯೋ ಅಖಂಡ ಸ್ವಾಮಿಗಳೇ, ನೀವೇ ನನಗ್ ದಿಕ್ಕು, ನೀವೇ ನನ್ನ ಕಾಪಾಡಬೇಕು ಅಖಂಡ ಸ್ವಾಮಿಗಳೇ. ಏ ವಲ್ಲಭ, ಏನ್ ಮಾಡ್ತಿದ್ಯೋ? ಕಷ್ಟ ಹೇಳ್ಕೊತಾ ಇದ್ದೀನಿ ಮಾಮ್. ಏನಾಯ್ತು ವಲ್ಲಭ? ಇವಾಗೇನು ಆಗಿಲ್ಲ, ನಾಳೆ ಆಗುತ್ತಂತೆ. ನೀನ್ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ, ಅವ್ರಿಗೇನು ಅರ್ಥ ಆಗತ್ತೆ? ಅದೇ ಮಾಮ್, ಗುರುಗಳು ನಾಳೆ ನಮ್ಮ ಮನೇಲಿ ಒಬ್ರು ಗೊಟಕ್ಕಂತಾರೆ ಅಂತ ಹೇಳಿದ್ರಲ್ವಾ? ಓ ಅದಾ? ಅಷ್ಟೊಂದು ಈಸಿಯಾಗಿ ಹೇಳ್ತಿರಲ್ಲ ಮಾಮ್. ನಿನ್ ತಾಯಿ ಯೋಚನೆ ಬೇರೆ ಇದೆ ವಲ್ಲಭ. ಅದೇನೇ ಇರ್ಬೋದು, ನಿಮ್ಮ ಹತ್ರ ಹೇಳ್ಕೋಬೇಕಲ್ವಾ? ಸ್ವಾಮಿಗಳು ಗ್ರಹಿಸಿದ್ಮೇಲೆ ಮತ್ತೆ ಹೇಳೋ ಅಗತ್ಯ ಇಲ್ಲ. ವಲ್ಲಭ, ಗುರುಗಳು ಹೇಳಿದ್ದು ಒಬ್ಬರಿಗೆ ಗಂಡಾಂತರ ಇದೆ ಅಂತ ಅಲ್ವಾ? ಹೌದು ಸ್ವಾಮಿ, ನನಗೆ ಏನು ಆಗದೆ ಇರೋ ಥರ ನೋಡ್ಕೋತೀರಾ ಅಂತ ಹತ್ರ ಹೇಳ್ಕೊತಾ ಇದ್ದೆ. ಹಾಗೇನೆ ನಮ್ಮ ಮಾಮ್ಗೂ ಏನೂ ಆಗಬಾರ್ದು. ಗಂಡಾಂತರ ಒಬ್ಬರಿಗಲ್ಲ, ಇಬ್ಬರಿಗೆ. ಇಬ್ರಿಗುನಾ? ಮಾಮ್, ನೀವು ನಾನು ಇಬ್ರು ಗೋವಿಂದ ಗೋವಿಂದ. ಏಯ್, ಸುಮ್ನಿರು. ನೀನ್ ಸ್ವಲ್ಪ ಹೊತ್ತು ಸುಮ್ನಿರ್ತೀಯ? ಸ್ವಾಮಿ, ನೀವು ಹೇಳಿದ್ದು ನಿಜಾನೇ. ಇನ್ನೊಬ್ರು ಯಾರು ಅಂತ ನಾನ್ ನಿರ್ಧಾರ ಮಾಡಬೇಕು. ಅದ್ಯಾರು ಮಾಮ್? ಅರ್ಥ ಆಗ್ಲಿಲ್ಲ ಅನ್ಕೋತೀನಿ. ನೈನಿಗೆ ಗಂಡಾಂತರ ಆದ್ರೆ ವಿಶಾಲ್ನ ಸಾಯಿಸ್ಬೇಕು ಅಂತ ನಿಮ್ಮಮ್ಮನ ತಲೆಯಲ್ಲಿ ಯೋಚನೆ ಓಡ್ತಾ ಇದೆ. ಅಯ್ಯೋ ಮಾಮ್, ನೀವ್ ಈ ತರ ಸ್ಕೆಚ್ ಹಾಕಿದೀರಾ? ಒಂದ್ ವೇಳೆ ವಿಶಾಲ್ಗೇನಾದ್ರೂ ಅಪಾಯ ಬಂದ್ರೆ ನಯನಿನೂ ಕೂಡ ಕಳಿಸ್ಕೊಡ್ತೀವಿ. ಅವ್ರಿಬ್ರಿಗಲ್ದೇನೆ ಬೇರೆ ಯಾರಿಗಾದ್ರೂ ಗಂಡಾಂತರ ಬಂದ್ರೆ? ಯಾರಿಗಾದ್ರೂ ಬರ್ಲಿ ಬಿಡೋ, ಆ ಸಮಯದಲ್ಲಿ ಅವ್ರನ್ನ ಕೊಂದ್ಬಿಟ್ರೆ ನಾವ್ ಅಂದ್ಕೊಂಡಿದ್ದೆಲ್ಲ ಸಾಧಿಸ್ದಂಗ ಆಗುತ್ತೆ. ಸ್ವಾಮಿ, ನಮ್ಮ ಮಾಮ್ ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ಗ್ಯಾರಂಟಿ ಇಲ್ದಿರೋ ಪ್ಲಾನು ವರ್ಕೌಟ್ ಆಗೋಕ್ಕೂ ಮೊದಲೇ ನಾವೇ ಟಿಕೆಟ್ ತಗೊಳ್ಳೋ ಚಾನ್ಸಸ್ ಇದೆ ಅಲ್ವಾ? ಶಾಂಭವಿ ದೇವಸ್ಥಾನದ ಹತ್ರ ಅಪಾಯ ಇದೆ ಅಂತ ಗುರುಗಳು ಹೇಳಿದ್ರು. ಅಲ್ಲಿಗೆ ಅಖಂಡ ಸ್ವಾಮಿಗಳು ಕೂಡ ಬರ್ತಿದ್ದಾರೆ. ಯಾಕೆ? ಹೋದ್ಸಲ ಇವ್ರಿಗೆ ತಾಗ್ಬೇಕಾಗಿದ್ದ ಬುಲೆಟು ನನ್ನ ಕಾಲಕ್ಕೆ ಬಿತ್ತು. ಈ ಸಲ ಸ್ವಾಮಿಗಳನ್ನ ಬಲಿ ಕೊಡ್ಬೇಕು ಅಂತಿದ್ದೀರಾ? ನಾಳೆ ನಂಗೆ ಏನೂ ಆಗಲ್ಲ,
ನನ್ನ ಪ್ರಾಣ ಗಟ್ಟಿಯಾಗಿದೆ. ನೀವು ಖಂಡಿತ ಬರಬೇಕು ಸ್ವಾಮಿ. ಯಾಕಂದ್ರೆ ಅಲ್ಲಿಗೆ ನಾಗರಾಜ ಬರ್ತಿದ್ದಾನಂತೆ. ಅಪಾಯನ ತಪ್ಸೋ ಶಕ್ತಿ ನಯನಿಗಿರ್ತಾ ಇತ್ತು. ಆದರೆ ಅಪಾಯ ಯಾರಿಗೆ ಬರುತ್ತೆ ಅನ್ನೋದು ಅವಳಿಗೆ ಗೊತ್ತಾಗ್ದಿರೋ ಕಾರಣ ಹೇಗೆ ಕಾಪಾಡಬೇಕು ಅನ್ನೋದು ಕೂಡ ಅವಳಿಗೆ ಗೊತ್ತಾಗಲ್ಲ. ನಾಗರಾಜ ಸಾಮಾನ್ಯ ದಹಾವಲ್ಲ. ಹೆಡೆ ಬಿಚ್ಚಿದ್ರೆ ಹೇಗೆ ಕಾಣಿಸ್ತಾನೆ ಅಂತ ಗೊತ್ತಲ್ವಾ? ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡೋ ಜಾಗದಲ್ಲಿ ಹಾವು ಬರ್ದಿರೋ ಥರ ರೇಖೆ ಹಾಕ್ತೀನಿ. ಅಂದ್ರೆ ಸ್ವಾಮಿ, ಆ ರೇಖೆ ದಾಟಿ ಹಾವು ಮುಂದೆ ಬರೋದಿಲ್ಲ. ಬಂದ್ರೆ ಸಾಯೋದಂತೂ ಖಾಯಂ. ಆ ಕೆಲಸ ಮಾಡಿ. ಆದರೆ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ. ಈ ಥರದ ರೇಖೆ ಮನುಷ್ಯರ ಕಣ್ಣಿಗೆ ಕಾಣಿಸೋದಿಲ್ಲ. ನೀವು ಧೈರ್ಯವಾಗಿರಿ. ಈಗ ಹೊರಡಿ. ಬರ್ತೀವಿ ಸ್ವಾಮಿ. ಬರ್ತೀವಿ ಸ್ವಾಮಿ. ಬನ್ನಿ. ಮಾಮ್, ನಾಳೆ ದೇವಸ್ಥಾನದಲ್ಲಿ ಏನ್ ಮಾಡ್ಬೇಕು ಅಂತ ಈಗಾಗ್ಲೇ ಡಿಸೈಡ್ ಮಾಡ್ಕೊಂಡಿದೀವಿ ಅಲ್ವಾ? ಮತ್ತೆ ಯಾಕೆ ಯೋಚಿಸ್ತಾ ಇದ್ದೀರಾ? ಊಟ ಮಾಡಿದ್ಯಾ? ಹೊಟ್ಟೆ ತುಂಬಾ. ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ತಿಂದಿದ್ಯಲ್ಲೋ, ಮತ್ತ್ಯಾಕೆ ಊಟ ಮಾಡಿದೆ? ತಿಂದಿಲ್ಲ ಅಂದ್ರೆ ನಿದ್ರೆ ಬರಲ್ಲ ಅಲ್ವಾ? ನಿನಗೆ ಹಾಗಿದ್ರೆ ನನಗೆ ಯೋಚನೆ ಮಾಡಿಲ್ಲ ಅಂದ್ರೆ ಏನು ತೋಚಲ್ಲ. ಹಾಗೆ ನಾಳೆ ನಾವು ಮಾಡೋ ಪ್ಲ್ಯಾನು ಲೈಟಾಗಿ ತಗೊಳ್ಳುವಂಥದ್ದಲ್ವೇ ಅಲ್ಲ. ನಿಮ್ ದೊಡ್ಡ ಸೊಸೆ ನಯನಿಗೆ ಮುಂದೇನಾಗತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂದಮೇಲೆ ನಾವು ಸೇಫ್ ಅಲ್ವಾ? ನಾವು ಸೇಫ್ ಆಗಿರೋದ್ರ ಬಗ್ಗೆ ಅಲ್ಲ ವಲ್ಲಭ. ವಿಶಾಲ್ ಇಲ್ದೇನೆ ಅಲ್ಲಿಗೆ ನಾಗರಾಜ ಕೂಡ ಬರದೇ ಇರೋ ಥರ ನೋಡ್ಕೋಬೇಕು. ಅಯ್ಯ, ಸುತ್ತಲೂ ಬೆಂಕಿ ಹಾಕಿದ್ರೆ ಯಾರು ಬರಕ್ಕಾಗಲ್ಲ. ಕೆಲಸ ಮುಗಿಯೋಷ್ಟರಲ್ಲಿ ಬೆಂಕಿ ಯಾರೋಗುತ್ತೆ. ಅಷ್ಟರಲ್ಲಿ ಸುಮನ ಅವ್ರ ಅಕ್ಕಂಗೆ, ನಮ್ಮ ವಿಶಾಲ್ಗೆ ಸ್ವರ್ಗದಲ್ಲಿ ಸೀಟ್ ಸಿಗೋ ಹಾಗೆ ಮಾಡಿದ್ರಾಯ್ತು. ಅಷ್ಟಕ್ಕೂ ನಯನಿಗೆ ಯಾಕಿದು ಗೊತ್ತಾಗ್ತಿಲ್ಲ ಅನ್ನೋದೇ ನನ್ನ ಯೋಚನೆ. ನಮ್ಗೆ ಒಳ್ಳೇದಲ್ವಾ ಮಾಮ್? ಯಾಕೆ ತಲೆ ಕೆಡ್ಸ್ಕೊತೀರಾ? ಇಲ್ಲ ಇಲ್ಲ, ಇದರಲ್ಲಿ ಏನೋ ಲಾಜಿಕ್ ಇದ್ದೇ ಇದೆ. ವಿಶಾಲಾಕ್ಷಿ ಏನೇ ಮಾಯ ಮಾಡಿದ್ರೂ ಪರವಾಗಿಲ್ಲ, ಆದರೆ ಪ್ರಾಣದ ಜೊತೆ ಆಟ ಆಡೋ ಇಂದ್ರಜಾಲ ಅನ್ನೋದು ನಾಳೆ ನಮ್ಗಾದ್ರೂ ತೊಂದ್ರೆನೆ. ಮಾಮ್, ನಾಳೆ ನೀವು ಕಣ್ಮರೆ ಆಗೋರ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಮಾರನೇ ದಿನ ಪ್ರೆಸ್ ಮೀಟ್ ಮಾಡಿ ಸಂತಾಪ್ತಲ್ಲಿ ಅವ್ರ ಮುಂದೆ ಕಣ್ಣೀರ್ ಹಾಕಿದ್ರೆ 11ನೇ ದಿನ ತಿಥಿ ಊಟನ ತಿಂದಾದ್ಮೇಲೆ ಜನನು ಅವ್ರನ್ನ ಮರ್ತೋಗ್ತಾರೆ. ಅದಾದ್ಮೇಲೆ ಗಾಯತ್ರಿ ಗ್ರೂಪ್ ಆಫ್ ಕಂಪ್ನೀಸ್ನ ನೋಡ್ಕೊಳ್ಳೋದು, ಅದರ ಅಧಿಕಾರ ಚಲಾಯಿಸೋದಕ್ಕೆ ನೀವೊಬ್ಬರೇ ಯೋಗ್ಯರಾಗಿರೋದ್ರಿಂದ ಯಾರೂ ಅಡ್ಡ ಬರೋದಿಲ್ಲ. ಡೈರೆಕ್ಟ್ ಆಗಿ ನಾನೇ ಸಿಂಹಾಸನದ ಮೇಲೆ ಕೂತ್ಕೋತೀನಿ ಅಂದ್ರೆ ಗಲಾಟೆ ಮಾಡ್ತಾನೆ ವಿಕ್ರಾಂತ್. ಅದಕ್ಕೆ ಉಲೂಚಿ ಜೊತೆಗೆ ಮಿಕ್ಕಿದ ಮಕ್ಕಳು ಕೂಡ ವಾರಸ್ದಾರರು ಅಂತ ಪ್ರಕಟಿಸ್ತೀನಿ. ಹೆಸರು ಅವ್ರದ್ದು, ಅಧಿಕಾರ ನಮ್ದು. ಇದು ಚೆನ್ನಾಗೇ ಇದೆ ಮಾಮ್. ಸರಿ, ಇದೆಲ್ಲ ನಾಳೆ ನಾವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿ ಮುಗೀತು ಅಂದ್ರೆ ಮಾತ್ರ. ಈ ಸಲ ಮಿಸ್ ಆದ್ರೆ ನಾನು ಹೆಸರೇ ಬದಲಾಯಿಸ್ಕೋತೀನಿ. ನಿನಗೆ ಅಂತ ಒಂದು ಹೆಸರು ಇರಬಾರ್ದು, ಪ್ರತಿಷ್ಠೆ ಇರಬೇಕು. ನೀವೇ ನೋಡ್ತಿರಲ್ಲ ಮಾಮ್.
ಫಸ್ಟ್ ಟೈಮ್ ನನ್ನ ಗಂಡ ಕೆಲಸ ಮಾಡ್ತಿದ್ದಾರೆ ನೋಡಿದ್ರಾ? ಅಮ್ಮನವ್ರಿಗೆ ಸೇವೆ ಮಾಡಿದ್ರೆ ಒಳ್ಳೇದಲ್ವಾ ಅದಕ್ಕೆ? ಇವತ್ತು ಒಳ್ಳೇದು ಹೇಗಾಗುತ್ತೆ ವಿಶಾಲ್? ಯಾರು ಹೋಗ್ತಾರೋ ನೈನಿಗೆ ಕೂಡ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಲ್ವಾ? ಒಳ್ಳೇದಾಗ್ಲಿ ಅಂತ ಶಾಂಭವಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದ್ರೆ ಯಾಕೆ ಹೀಗೆ ಮಾತಾಡ್ತೀರಾ? ವಲ್ಲಭವ ತಗೊಂಡ್ ಬರ್ತಿರೋ ಹಾರ ಅಮ್ನೋರ್ಗಿಂತ ಸಾಯೋರ್ಗೆ ಹಾಕೋ ತರ ಇದೆ. ಅಷ್ಟು ದೊಡ್ಡ ಹಾರ ನಿನಗೆ ಹೊರಕ್ಕಾಗಲ್ಲ ಬಿಡು. ಅಂದ್ರೆ ನಾನೇ ಸಾಯೋದು ಅಂತೀರಾ? ಏಯ್ ಸ್ವಲ್ಪ ಸುಮ್ಮನಿರೋ. ಸುಮನ ವ್ಯಂಗ್ಯವಾಗಿ ಹೇಳಿದ್ದು ನಿಜ ಆಗತ್ತೆ ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದೇ ಹಾರಕ್ಕೆ ಪಾಯ್ಸನ್ ಸ್ಪ್ರೇ ಮಾಡಿದೀವಿ ಮಾಮ್. ಆದ್ರೆ ಈ ಹಾರನ ನನಗೆ ಹಿಡ್ಕೊಳ್ಳೋದು ಕೊಟ್ಟಿದ್ದೀರಾ. ಗೊತ್ತಾದ್ರೆ ನನ್ನ ಕತೆ ಮುಗಿಸಲ್ಲ ತಾನೆ? ನಿನ್ನ ನಾನು ಯಾಕೋ ಕಳ್ಕೊಳ್ಳಿ ನೋಡಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಗುರುಜಿ. ಅಮ್ಮನ ಆಶೀರ್ವಾದ ನಿಮ್ಮೇಲೆ ಸದಾಕಾಲ ಇರಲಿ. ನಮ್ಮನ್ನ ಯಾವ ದೇವಿ ಕಾಪಾಡ್ತಾಳೋ ಗೊತ್ತಿಲ್ಲ ಗುರುಗಳೇ. ಕೇವಲ ಹಾವುಗಳಿಗೆ ಮಾತ್ರ ಗೊತ್ತಾಗೋ ವಿಷಪ್ರಯೋಗ ನಡೀತಿದೆ. ಈ ವಿಷಯ ಹೇಗಾದ್ರೂ ಮಾಡಿ ನೈನಿಗೆ ಹೇಳಲೇಬೇಕು. ಆಗ ಅವ್ರನ್ನ ಕಾಪಾಡ್ದಂಗಾಗುತ್ತೆ. ವಿಶಾಲಾಕ್ಷಿ ಅಮ್ಮನವರ ವಿಧಿಯ ಪ್ರಕಾರ ಮಾತ್ರ ಯಾರೇ ಆದರೂ ನಡಿಬೇಕಾಗಿರೋದು. ನಾಗರ ಹಾವುಗಳನ್ನು ಈ ರೇಖೆನ ದಾಟಿ ಒಳಗಡೆ ಹೋಗದಿರೋ ಹಾಗೆ ಮಾಡಬೇಕು ಅಂತಂದ್ರೆ ಸುತ್ತಲೂ ಅಗ್ನಿ ರೇಖೆ ಬಲೆನ ಏರ್ಪಾಟ್ ಮಾಡಬೇಕು. ಅಮ್ಮನವ್ರಿಗೆ ಹಾರ ಹಾಕಿ ಪೂಜೆನ ಶುರು ಮಾಡ್ರಮ್ಮ. ಆಗ್ಲಿ ಸ್ವಾಮಿ. ವಲ್ಲಭ, ಅಮ್ಮನವ್ರಿಗೆ ಹಾರ ಹಾಕು. ಜೈ ಶಾಂಭವಿ, ಜೈ ದುರ್ಗಾ, ಜೈ ವಿಶಾಲಾಕ್ಷಿ. ಅಮ್ಮ ನೀನೇ ಕಾಪಾಡ್ಬೇಕಮ್ಮ ನಮ್ಮನ್ನ. ಎಲ್ಲಾ ಗಂಡ ಅಂತರ ತೊಲಗಿಸ್ಬೇಕು. ಹಾಕು. ಮೊದ್ಲು ನೈವೇದ್ಯ ಇಡ್ಬೇಕು. ಪಂಚಾಮೃತ ಎಲ್ಲಿದೆ? ನನ್ನ ಹತ್ರ ಇದೆ ಮಾಮ್. ಇಲ್ಲಿ ಕೊಡು ಕಂದ. ಯಾರು ಮಾಡಿದ್ದಿ ಕೆಲಸ? ನಾನೇ ನಾಗವೇಣಿ. ನನ್ನನ್ನು ಒಳಗೆ ಹೋಗಕ್ ಬಿಡದೆ ನೀನು ಈ ತರ ತಡಿತಾ ಇದ್ಯಾ? ಮನುಷ್ಯ ರೂಪದಲ್ಲಿ ನೀನು ಈ ಬಲೆನ ದಾಟಿ ಹೋಗಬಹುದು, ಆದರೆ ಈ ರೇಖೆ ದಾಟದ ಮೇಲೆ ಇವತ್ತು ನೀನು ಹಾವಾಗಿ ಬದಲಾಗೋದಿಲ್ಲ. ಬದಲಾಗಿ ಇಲ್ಲಿ ನಡೀತಾ ಇರುವಂತಹ ವಿಷಪ್ರಯೋಗನ ತಡೆಯಕ್ಕಾಗಲ್ಲ. ಇದು ಅನ್ಯಾಯ.
ಒಳ್ಳೇದ್ ಮಾಡ್ಬೇಕೆ ಹೊರತು ಹೀಗ್ ಮೋಸ ಮಾಡಬಾರ್ದಲ್ವಾ? ನಾನು ವಿಧಿಯನ್ನೇ ಅನುಸರಿಸಿ ಇದನ್ನೆಲ್ಲ ಮಾಡ್ತಾ ಇರೋದು. ಇಲ್ಲಿಂದನೇ ವಿಷಯನ ನೈನಿಗೆ ಹೇಳ್ತೀನಿ. ಹೋಗು, ಇದೇ ರೂಪದಲ್ಲಿ. ಹಾಗಿದ್ರೆ ಮಾತ್ರ ನೀಲಾಗ್ನಿ ಏನೂ ಮಾಡಕ್ಕಾಗಲ್ಲ. ಆವಾಗ ಬದಲಾಗಿ ಅಡ್ಡಿ ಮಾಡಕ್ ನೋಡಿದ್ರೆ ಸುಟ್ಟು ಬೂದಿ ಆಗ್ಬಿಡ್ತೀಯ. ಈ ರೂಪದಲ್ಲೇ ಹೋಗ್ತೀನಿ. ವಿಷಯ ನೈನಿಗೆ ಹೇಳಿದ್ರೆ ಸಾಕು. ಅತ್ತೆ, ನೀವೇನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ? ನಾನೇನ್ ಮಾಡ್ತೀನಿ? ನೀವ್ ಯಾರನ್ನೋ ಸಾಯಿಸ್ತೀರಾ ಅಂತ ಅಲ್ಲ, ಆದ್ರೆ ಪೂಜೆ ಹಾಳು ಮಾಡುವಂತ ಯೋಚನೆ ಏನಾದ್ರೂ ಮಾಡಿದೀರಾ ಅಂತ ಕೇಳ್ತಾ ಇದ್ದೀನಿ. ಅಂಥದ್ದೇನೂ ಇಲ್ವೇ. ನೀನೇನೋ ಮಾಡ್ತೀನಿ ಅಂದ್ಯಲ್ಲ, ಏನ್ ಮಾಡ್ತೀಯಾ? ಅಮ್ಮನವ್ರ ಮುಂದೆ ಇಟ್ಟಿರೋ ಆ ಪ್ರಸಾದನ ಮೊದಲು ನಮ್ಮ ಅಕ್ಕ ತಿನ್ನೋ ಥರ ಮಾಡ್ತೀನಿ. ಅದ್ರಲ್ಲಿ ವಿಷ ಇದೆಯಾ? ದೊಡ್ಡ ಪುಟ್ಟಮ್ಮ ಯಾಕೆ ಬರ್ತಿದ್ದಾಳೆ? ನಮ್ಮ ಅಕ್ಕನ ಕಾಪಾಡಕ್ಕ? ಅಮ್ಮ, ನಾವು ಚೆನ್ನಾಗಿರ್ಬೇಕು ಅಂದರೆ ನಿನ್ನ ದಯೆ ಇರಬೇಕು. ಅಪಾಯ ಯಾವ ರೂಪದಲ್ಲಿ ಬರುತ್ತೋ ನಮಗೆ ಗೊತ್ತಿಲ್ಲ. ನಮಗೇನಾದರೂ ಪರವಾಗಿಲ್ಲ ತಾಯಿ, ಮಕ್ಕಳು ಹುಷಾರಾಗಿದ್ದರೆ ಸಾಕು ಅಂತ ಮನೇಲಿ ದುರ್ದು ಆಂಟಿ ಜೊತೆಗೆ ನಾವು ಬಿಟ್ಟು ಬಂದಿದ್ದೀವಿ. ಅದಕ್ಕೆ ಹಣೆಲೇನು ಬರ್ದಿರತ್ತೋ ಹಾಗೆ ಆಗುತ್ತೆ. ಸ್ವಾಮಿ, ನೈನಿಗೆ ಮೊದಲೇ ಗೊತ್ತಾಗ್ಲಿಲ್ಲ. ಇದು ಅಮ್ಮನವ್ರ ಲೀಲೆ ಇರಬೇಕು, ಇಲ್ಲ ಗಂಡಾಂತರ ಯಾವ ಕಡೆಯಿಂದ ಬರಬಹುದು ಅನ್ನೋ ಸೂಚನೆ ಆದ್ರೂ ಆಗಿರಬಹುದು. ಅವಸರದಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಪುಟ್ಟಮ್ಮ? ನಿಮ್ಮ ಹತ್ರನೇ ಬರ್ತಿದ್ದೆ. ವಿಷ ಪ್ರಯೋಗ ನಡೀತಿದೆ. ನಿಂಗೆ ಹೇಗೆ ಗೊತ್ತು? ಅಂದ್ರೆ ನಿನ್ಗೂ ಗೊತ್ತಾ? ಆಹಾ, ಇಲ್ಲ ಇಲ್ಲ, ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾ ಇದ್ದೀನಿ. ಹಾವುಗಳಾಗಿರೋ ನಮ್ಮಂತವ್ರು ಮಾತ್ರ ಗೊತ್ತಾಗೋದು. ಓಹೋ, ನಾಗರಾಜ ಬರ್ದೆ ಬೊಟ್ಟಮ್ಮ ಬಂದಿದ್ದಾರೆ ಅಂತ ಆಯ್ತು ಕಾಪಾಡಕ್ಕೆ. ಹೌದು ಸುಮನಾ, ಹೋಗೋಣ ಬಾ. ಎಲ್ಲಿಗೆ? ನೈನಿ ಹತ್ರ ಹೋಗಿ ಹೇಳಿದ್ರೆ ಎಂಥ ಅಪಾಯನಾದ್ರೂ ಎಷ್ಟೇ ಕಷ್ಟದಲ್ಲಿದ್ರೂ ಅವಳು ತಡೀತಾಳೆ. ನಡಿ ಹೋಗೋಣ. ನೀನ್ ಬರ್ಬೇಡ. ಇದ್ಯಾಕೆ ಸುಮನಾ? ನಾನು ಬಂದಿದ್ದು ಉಲೂಚಿ ಪುಟ್ಟಿಗೋಸ್ಕರ. ನನ್ನ ಮಗು ನಾನು ಇಲ್ಲಿ ಕರ್ಕೊಂಡು ಬಂದೇ ಇಲ್ಲ. ಸರಿ, ಮಗು ವಿಷಯ ಆಮೇಲೆ ಮಾತಾಡೋಣ. ಮೊದಲು ನಾವು ಹೋಗೋಣ, ನಡಿ. ಒಂದ್ ನಿಮಿಷ ಬುಟ್ಟಮ್ಮ, ನಿನ್ಗೆ ಉಲುಚಿನ ಎತ್ತ ಆಟಾಡ್ಸಿ ಮುದ್ದು ಮಾಡೋ ಆಸೆ ಇದೆಯೋ ಇಲ್ವೋ? ಇದೆ, ಆದ್ರೆ ನೀನ್ ಮಗುನ್ ಮುಟ್ಟಕ್ ಬಿಡೋದೇ ಇಲ್ಲ. ಸ್ವಾಮಿ, ಅಪಾಯ ಯಾವ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಯಾವಾಗ ಬರುತ್ತೆ ಅಂತ ಗೊತ್ತಾಗುತ್ತಾ? ಸಾವು ನಮ್ ನೆರಳು ತರ ನಮ್ ಬೆನ್ನಿಗೆ ಅಂಟ್ಕೊಂಡಿರುತ್ತೆ ವಿಶಾಲ. ಅಂದ್ರೆ ನಾವೆಲ್ಲಿರ್ತೀವೋ ಅಲ್ಲೇ ಅಪಾಯ ಬರುತ್ತೆ ಅಂತ ಹೇಳ್ತಿದ್ದೀರಾ? ಅಮ್ಮನವ್ರ ಸನ್ನಿಧಿಲಿರೋ ನಾವು ಧೈರ್ಯವಾಗಿರ್ಬೇಕು. ಆ ತಾಯಿನೇ ಕಾಪಾಡ್ತಾಳೆ.